ಈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟೆಂಟ್ ಆಗಿ ನಿಮಗೆ 500 ರೂಪಾಯಿಂದ 45,000 ರೂಪಾಯಿವರೆಗೂ ಸಾಲ ಕೊಡುವಂತ ಒಂದು ಬೆಸ್ಟ್ ಲೋನ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಈ ಅಪ್ಲಿಕೇಶನ್ ಅಲ್ಲಿ ಇನ್ಸ್ಟೆಂಟ್ ಆಗಿ ಎಲ್ರಿಗೂ ಸಾಲ ಅನ್ನೋದು ಸಿಗುತ್ತೆ. ನೀವೇನಾದ್ರೂ ಸ್ಟೂಡೆಂಟ್ ಆಗಿರ್ಬೋದು, ಸೆಲ್ಫ್ ಎಂಪ್ಲಾಯ್ಡ್ ಆಗಿರ್ಬೋದು, ಅಥವಾ ವರ್ಕಿಂಗ್ ಮಾಡ್ತಿದ್ರೆ ನೀವು ಸ್ಯಾಲರಿಡ್ ಆಗಿರ್ಬೋದು, ಎಲ್ರಿಗೂ ಸಾಲ ಅನ್ನೋದು ಸಿಗ್ತಿದೆ. ಹಾಗಾದ್ರೆ ಯಾವ ಅಪ್ಲಿಕೇಶನ್ ಅಂತ ತಿಳಿಸ್ಕೊಡ್ತೀನಿ. ಸೊ ಎಂಡ್ವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಅನ್ನೋದು ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಹಾಲಂತ ಪ್ರೆಸ್ ಮಾಡಿದ್ರೆ ನಾವು ವಿಡಿಯೋ ಹಾಕ್ದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಅನ್ನೋದು ಸಿಗುತ್ತೆ. ಹಾಗೆ ತಪ್ಪದೆ ವಿಡಿಯೋಗೊಂದು ಲೈಕ್ ಅನ್ನೋದು ಮಾಡಿ. ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಸೂಪರ್ ಅಂತ ಕಮೆಂಟ್ ಮಾಡಿ ಸೆಂಡ್ ಮಾಡಿ ಫ್ರೆಂಡ್ಸ್. ಮೊದಲಿಗೆ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನಿಮಗೆ ಈ ತರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ. ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕ್ಬಿಟ್ಟು ರಿಜಿಸ್ಟರ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಅನ್ನೋದು ಜನರೇಟ್ ಆಗುತ್ತೆ. ಇಲ್ಲಿ ನನ್ನ ಮೊಬೈಲ್ ನಂಬರ್ ಹಾಕ್ಬಿಟ್ಟು ಕಂಟಿನ್ಯೂ ಅಂತ ಕೊಡ್ತಿದ್ದೀನಿ. ಫ್ರೆಂಡ್ಸ್, ಮೊದಲಿಗೆ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನಿಮಗೆ ಈ ತರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ. ಅರ್ನ್ ಅಪ್ ಟು 5,000 ಇಂಡಿಯನ್ ರುಪೀಸ್ ಅಂತ ಹೇಳ್ಬಿಟ್ಟು ಬರ್ತಿದೆ. ಸೊ ನೆಕ್ಸ್ಟ್ ರಿಪೇಮೆಂಟ್ ಮಾಡಿದವಾಗ ಕೆಲಸ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಇದನ್ನ ಏನು ರೆಫರ್ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ಇದ್ರಲ್ಲಿ ಬರೋದಿಲ್ಲ. ನಾನು ರೆಫರ್ ಮಾಡಿದ್ದೀನಿ, ಮೇ ಬಿ ಲೇಟರ್ ಅಂತ ಕೊಟ್ಬಿಡಿ. ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ, ನನಗೆ ಈ ಅಪ್ಲಿಕೇಶನ್ ಅಲ್ಲಿ 10,000 ರೂಪಾಯಿವರೆಗೂ ಲಿಮಿಟ್ ಅನ್ನೋದಾದ್ರೆ ಕೊಟ್ಟಿದ್ದಾರೆ. ಈ ಅಪ್ಲಿಕೇಶನ್ ಅಲ್ಲಿ ನಾನು ತಗೊಂಡಿರೋ ಸಾಲ ಅನ್ನೋದಾದ್ರೆ ನಿಮಗೆ ತೋರಿಸ್ಕೊಟ್ಬಿಡ್ತೀನಿ. ಇಲ್ಲಿ ಪೇಯ್ಡ್ ಲೋನ್ಸ್ ಮತ್ತೆ ಲೋನ್ ರಿಕ್ವೆಸ್ಟ್ ಮಾಡಿರೋದು. ಇಲ್ಲಿ ಪೇಯ್ಡ್ ಲೋನ್ಸ್ ಅಲ್ಲಿ ನಾನು ತಗೊಂಡು ರಿಪೇಮೆಂಟ್ ಮಾಡಿರೋದು ನಿಮಗೆ ಕಾಣಿಸ್ತಿದೆ ಅನ್ಸುತ್ತೆ. ಸ್ಟಾರ್ಟಿಂಗು ಈ ಅಪ್ಲಿಕೇಶನ್ ಅಲ್ಲಿ 2020ರಲ್ಲಿ ನಾನು 500 ರೂಪಾಯಿ ಅನ್ನೋದು ಸಾಲ ತಗೊಂಡಿದ್ದೆ. ಆಮೇಲೆ 2,000 ರೂಪಾಯಿ ಅನ್ನೋದು ಕೊಟ್ಟರು. ಹಂಗೆ ಕೊಡ್ತಾ ಇವಾಗ ನನಗೆ 10,000 ರೂಪಾಯಿವರೆಗೂ ಲಿಮಿಟ್ ಅನ್ನೋದು ಆದ್ರೆ ಕೊಟ್ಟಿದ್ದಾರೆ ಈ ಅಪ್ಲಿಕೇಶನ್ ಅಲ್ಲಿ. ನೀವು ಲೈವ್ ಆಗಿ ನೋಡಿದ್ರಿ ಅನ್ಸುತ್ತೆ. ಸೊ ಈ ಅಪ್ಲಿಕೇಶನ್ ಅಲ್ಲಿ ಆರಾಮಾಗಿ ನೀವು ಸಾಲ ಅನ್ನೋದು ಪಡ್ಕೋಬಹುದು. ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇಲ್ಲಿ ಗೆಟ್ ಕ್ಯಾಶ್ ಅಂತ ಇರುತ್ತಲ್ಲ, ಈ ಗೆಟ್ ಕ್ಯಾಶ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆರಾಮಾಗಿ ಇಲ್ಲಿ ಅಪ್ಲೈ ಅನ್ನೋದು ಮಾಡ್ಕೋಬಹುದು ಗೈಸ್. ಸೊ ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅಕಸ್ಮಾತ್ ಏನಾದರೂ ಈ ಅಪ್ಲಿಕೇಶನ್ ಅಲ್ಲಿ ನಿಮಗೆ ಸಾಲ ಸಿಗ್ಲಿಲ್ಲ ಅನ್ನೋದಾದ್ರೆ ಫ್ರೆಂಡ್ಸ್, ನೀವು ನಮ್ಮ ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದ್ರೆ ನಾನು ಬೆಸ್ಟ್ ಲೋನ್ ಆಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ. ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಅನ್ನೋದು ಮಾಡ್ಕೊಳ್ಳಿ. ಈ ಅಪ್ಲಿಕೇಶನ್ ಅಲ್ಲಿ ನಿಮಗೆ 1,000ದಿಂದ 1,00,000 ರೂಪಾಯಿವರೆಗೂ ಎಲ್ರಿಗೂ ಸಾಲ ಅನ್ನೋದು ಸಿಗ್ತಿದೆ. ಈ ಅಪ್ಲಿಕೇಶನ್ ಒಂದ್ಸಲ ಟ್ರೈ ಮಾಡಿ ನೋಡಿ. ಫ್ರೆಂಡ್ಸ್, ಇನ್ನು ಮೈನ್ ಅಪ್ಲಿಕೇಶನ್ ಯೂಸರ್ ಇಂಟರ್ಫೇಸ್ ನಿಮಗೆ ಈ ತರ ಕಾಣಿಸುತ್ತೆ. ಇಲ್ಲಿ ಕಾಯಿನ್ಸ್ ಅಂತ ಬರುತ್ತೆ. ನೀವು ರೆಫರ್ ಮಾಡಿದ್ದೀರಾ ಅನ್ನೋದಾದ್ರೆ ಇದು ಯಾವ ತರ ವರ್ಕ್ ಆಗುತ್ತೆ ಅಂತಂದ್ರೆ, ನೀವು ತಗೊಂಡಿರೋ ಲೋನ್ಗೆ ರೀಪೇಮೆಂಟ್ ಮಾಡಿದವಾಗ ನಿಮಗೆ ಕೆಲಸ ಅನ್ನೋದು ಮಾಡುತ್ತೆ. ಅಂದ್ರೆ ತುಂಬಾ ಎಲ್ಲ ಕೆಲಸ ಮಾಡೋದಿಲ್ಲ. ಮತ್ತೆ ಇಲ್ಲಿ ಅಕೌಂಟ್ಸ್ ಅಂತ ಒಂದು ಆಪ್ಷನ್ ಕಾಣುತ್ತಲ್ಲ, ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನೋದು ಹ್ಯಾಡ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಇಷ್ಟೇ ಇರುತ್ತೆ ಇಂಟರ್ಫೇಸ್ ಎಲ್ಲ. ಪಾನ್ ಕಾರ್ಡು, ಆಧಾರ್ ಕಾರ್ಡ್ ಇದ್ರೆ ಸಾಕು. ಈ ಅಪ್ಲಿಕೇಶನ್ ಅಲ್ಲಿ ಆರಾಮಾಗಿ ಸಾಲ ಅನ್ನೋದಾದ್ರೆ ಕೊಡ್ತಾರೆ. ಮತ್ತೆ ಇಲ್ಲಿ ಪ್ರೊಫೈಲ್ ಅಂತ ಒಂದು ಆಪ್ಷನ್ ಕಾಣುತ್ತಲ್ಲ, ಇಲ್ಲಿ ನಿಮ್ಮ ಮೊಬೈಲ್ ನಂಬರು ಮತ್ತೆ ಇದೆಲ್ಲ ಬರುತ್ತೆ, ನೋಡ್ಕೋಬಹುದು. ನಿಮ್ಮ ಇಮೇಲ್ ಅಡ್ರೆಸ್ ಆಗಿರ್ಬೋದು, ನಿಮ್ಮ ರೆಫರಲ್ ಕೋಡ್ ಆಗಿರ್ಬೋದು, ಅದೆಲ್ಲ ಬರುತ್ತೆ. ಸೊ ಆರಾಮಾಗಿ ಈ ಅಪ್ಲಿಕೇಶನ್ ಇಂದ ನೀವು ಸಾಲ ಅನ್ನೋದು ಪಡ್ಕೋಬಹುದು. ಹಾಗಾದ್ರೆ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಏನೇನಿರುತ್ತೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಫ್ರೆಂಡ್ಸ್, ನಾನು ಮೊದಲೇ ಹೇಳಿರೋ ರೀತಿ ಈ ಅಪ್ಲಿಕೇಶನ್ ಅಲ್ಲಿ 45,000 ರೂಪಾಯಿವರೆಗೂ ಸಾಲ ಅನ್ನೋದಾದ್ರೆ ಕೊಡ್ತಾರೆ. ನಿಮಗೆ 0% ಇಂದ 4% ಇಂಟ್ರೆಸ್ಟ್ ಅನ್ನೋದಾದ್ರೆ ಇರುತ್ತೆ. ನಿಮಗೆ ಪರ್ ಮಂತ್ಗೆ ನಿಮಗೆ 4% ಅನ್ನೋದಾದ್ರೆ ಇಂಟ್ರೆಸ್ಟ್ ರೇಟ್ ಅನ್ನೋದು ಇರುತ್ತೆ. ಇದನ್ನೆಲ್ಲ ನೋಡ್ಕೊಂಡು ತಗೋಬೇಕಾಗುತ್ತೆ. 61 ದಿನದಿಂದ 1 ವರ್ಷದವರೆಗೂ ಟೆನ್ಯೂರ್ ಅನ್ನೋದಾದ್ರೆ ಕೊಡ್ತಾರೆ ಈ ಅಪ್ಲಿಕೇಶನ್ ಅಲ್ಲಿ. 30,000 ರೂಪಾಯಿ ಏನಾದ್ರು ಸಾಲ ತಗೊಂತಿದ್ದೀರಾ ಅನ್ನೋದಾದ್ರೆ 12 ತಿಂಗಳೇನಾದ್ರು ಟೆನ್ಯೂರ್ ಹಾಕೊಂಡಿದ್ದೀರಾ ಅನ್ನೋದಾದ್ರೆ ರೇಟ್ ಆಫ್ ಇಂಟ್ರೆಸ್ಟ್ 30% ಅನ್ನೋದು ಇರುತ್ತೆ. ಪ್ರೊಸೆಸಿಂಗ್ ಫೀಸು 1,000 ರೂಪಾಯಿ ಅನ್ನೋದು ಕಟ್ಟಬೇಕಾಗುತ್ತೆ. GST ನೋಡೋದಾದ್ರೆ 180 ರೂಪಾಯಿ ಅನ್ನೋದು ಕಟ್ಟಾಗುತ್ತೆ. ನಿಮಗೆ ಟೋಟಲ್ ಡಿಸ್ಬರ್ಸಲ್ ಆಗೋ ಅಮೌಂಟ್ 28,000 ರೂಪಾಯಿ ಅನ್ನೋದು ಆಗುತ್ತೆ. 30,000 ರೂಪಾಯಿ ತಗೊಂತಿದ್ದೀರಾ ಅನ್ನೋದಾದ್ರೆ ನೀವು ಟೋಟಲ್ ರಿಪೇಮೆಂಟ್ ಮಾಡಬೇಕಾಗಿರೋದು ಇಲ್ಲಿ ನೋಡ್ಕೋಬಹುದು 5,096 ರೂಪಾಯಿ ಅನ್ನೋದು ಎಕ್ಸ್ಟ್ರಾ ಅನ್ನೋದು ಪೇ ಮಾಡ್ಕೋಬೇಕಾಗುತ್ತೆ. ನೀವು ಟೋಟಲ್ ರಿಪೇಮೆಂಟ್ ಮಾಡಬೇಕಾಗಿರೋದು 28,000ಕ್ಕೆ 35,000 ರೂಪಾಯಿ ಅನ್ನೋದು ನೀವು ಟೋಟಲ್ ರಿಪೇಮೆಂಟ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಇದೆಲ್ಲ ಓಕೆ ಆಯ್ತು ಅಂತಂದ್ರೆ ಮಾತ್ರ ಈ ಅಪ್ಲಿಕೇಶನ್ ಅಲ್ಲಿ ಸಾಲ ತಗೊಳ್ಳಿ. ಈ ಅಪ್ಲಿಕೇಶನ್ RBI ಮತ್ತೆ NBFC ಅಪ್ರೂವ್ಡ್ ಆಗಿದೆ. ಸ್ಟೂಡೆಂಟ್ ಆಗಿರ್ಬೋದು, ಸ್ಯಾಲರಿಡ್ ಆಗಿರ್ಬೋದು, ಸೆಲ್ಫ್ ಎಂಪ್ಲಾಯ್ಡ್ ಆಗಿರ್ಬೋದು, ಎಲ್ರಿಗೂ ಸಾಲ ಅನ್ನೋದು ಸಿಗುತ್ತೆ ಈ ಅಪ್ಲಿಕೇಶನ್ ಅಲ್ಲಿ. ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನಾನು ಆಗ್ಲೇ ಹೇಳ್ದಂಗೆ ನೋಡ್ಕೋಬಹುದು. ಈ ಅಪ್ಲಿಕೇಶನ್ ಅಲ್ಲಿ ಆಧಾರ್ ಕಾರ್ಡು, ಪಾನ್ ಕಾರ್ಡು, ಕಾಲೇಜ್ ID ಇದ್ರೆ ಸಾಕು. ಈ ಅಪ್ಲಿಕೇಶನ್ ಅಲ್ಲಿ ಸಾಲ ಅನ್ನೋದಾದ್ರೆ ಕೊಡ್ತಾರೆ. 4.4 ರೇಟಿಂಗ್ಸ್ ಇದೆ, 10 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಇದೆ. ಅಪ್ಲಿಕೇಶನ್ ನಿಮಗೆ ಪ್ಲೇ ಸ್ಟೋರ್ ಅಲ್ಲಿ ಅವೈಲೇಬಲ್ ಇದೆ. M-Pocket ಇನ್ಸ್ಟಂಟ್ ಲೋನ್ ಅಂತ ಸರ್ಚ್ ಮಾಡಿದ್ದೀರಾ ಅನ್ನೋದಾದ್ರೆ ಸಿಗುತ್ತೆ. ಸೊ ಗೈಸ್, ಇಷ್ಟು ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಿದ್ದೀನಿ. ಅಕಸ್ಮಾತ್ ಈ ಅಪ್ಲಿಕೇಶನ್ ಅಲ್ಲಿ ನಿಮಗೆ ಸಾಲ ಸಿಗ್ಲಿಲ್ಲ ಅನ್ನೋದಾದ್ರೆ ಬೆಸ್ಟ್ ಲೋನ್ ಆಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಪಡ್ಕೋಬಹುದು ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.